ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗೊಡನೆ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್. ಅದಾಗಿ ಮಾಘ ಮಾಸ, ಶಿಶಿರ ಋತುವಿನ ಮೊದಲನೇ ಮಾಸವೇ ಮಾಘ ಮಾಸ. ಮಖ ನಕ್ಷತ್ರವು ಹುಣ್ಣಿಮೆಯ ದಿನದಂದು ಬರುವ ಮಾಸವಾದ್ದರಿಂದ ಈ ಮಾಸವನ್ನು ಮಾಘ ಮಾಸವೆಂದು ಕರೆಯುತ್ತೇವೆ. ಈ ಮಾಸದಲ್ಲಿ ಪುಣ್ಯ ನದಿಗಳಲ್ಲಿ ಮಾಡುವ ಸ್ನಾನಕ್ಕೆ ಮಾಘ ಸ್ನಾನವೆಂದು ಕರೆಯಲಾಗಿದೆ. ಹೊರೆಯುವ ಚಳಿ ಇರುವ ಈ ಮಾಸದಲ್ಲಿ ನದಿ ಸ್ನಾನ ಮಾಡಿ ಪೂಜಿಸುವುದರಿಂದ ನಮ್ಮ ಪಾಪಗಳು ಪರಿಹಾರವಾಗುತ್ತದೆಂದು ನಂಬಲಾಗಿದೆ. ಎಲ್ಲ ಮಾಸಗಳಂತೆಯೇ ಈ ಮಾಸವೂ ಕೂಡ ಅನೇಕ ವಿಶೇಷ ಹಬ್ಬಗಳನ್ನು ತರಲಿದೆ. ರೈತರಿಗೆ ತಾವು ಬೆಳೆದ ಬೆಳೆ ಕೈ ಸೇರಿದ್ದು ಸ್ವಲ್ಪ ಬಿಡುವು ಇರುವುದರಿಂದ ಗ್ರಾಮದ ದೇವತೆಗಳ ಜಾತ್ರೆ ಏರ್ಪಡಿಸಿ ನಲಿಯುವ ಸಂಭ್ರಮದ ಮಾಸವೂ ಕೂಡ ಹೌದು. ಈ ಮಾಸದಲ್ಲಿ ವಿಶೇಷವಾಗಿ ಶ್ರೀ ಪಂಚಮಿ, ಕುಮಾರ ಷಷ್ಠಿ, ರಥಸಪ್ತಮಿ ಅಥವಾ ಸೂರ್ಯ ಜಯಂತಿ, ಭೀಮಸೇನ ಜಯಂತಿ, ವ್ಯಾಸ ಪೂರ್ಣಿಮಾ ಹಾಗೂ ಮಹಾಶಿವರಾತ್ರಿ, ಶನೇಶ್ವರ ಜಯಂತಿಯಂತಹ ವಿಶೇಷ ಹಬ್ಬಗಳು ಈ ಮಾಸದಲ್ಲಿ ಬರಲಿದೆ. ಇನ್ನು ಈ ಮಾಘ ಮಾಸದಲ್ಲಿ ಗೃಹಾರಂಭ ಮಾಡಲು ಶುಭ ಕಾಲ. ಜೊತೆಗೆ ಗೃಹ ಪ್ರವೇಶ, ನಾಮಕರಣ, ಮದುವೆ, ವಾಸ್ತು ಪ್ರತಿಷ್ಠಾಪನೆ, ದೇವತಾ ಪ್ರತಿಷ್ಠಾಪನೆಯಂತಹ ಶುಭ ಕಾರ್ಯಗಳಿಗೆ ತುಂಬ ಪ್ರಶಸ್ತವಾದ ಮುಹೂರ್ತಗಳಿರುತ್ತದೆ. ಇಂತಹ ಶುಭ ಮಾಘ ಮಾಸದಲ್ಲಿ ನಾವು ಗ್ರಾಮ ದೇವತಾ ಜಾತ್ರೆಗಳಲ್ಲಿ ಭಾಗಿಯಾಗಿ ಸಂತಸದಿಂದ ಜಾತ್ರೆ ಆಚರಿಸೋಣ. ನಿಮಗೆ ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ಇಂತೆ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್.